ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಗೃಹಲಕ್ಷ್ಮಿಯ 31ನೇ ಕಂತಿನ ಹಣ ಮೊದಲನೇ ಹಂತದಲ್ಲಿ ಬಿಡುಗಡೆ ಶುರುವಾಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನಮಗೆ ಕಮೆಂಟ್ ಮಾಡಿದ್ದಾರೆ, ಸರ್ ಗೃಹಲಕ್ಷ್ಮಿಯ 31ನೇ ಕಂತಿನ ಹಣ ನಮಗೆ ಬಿಡುಗಡೆ ಆಗಿದೆ ಸರ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. 31ನೇ ಕಂತಿನ ಹಣ 2,000 ರೂಪಾಯಿ ಏನಿದೆ ಅದು ಬಿಡುಗಡೆ ಶುರುವಾಗಿದೆಯಾ ಅಥವಾ ಇಲ್ವಾ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ನೀವೇನಾದರೂ ಈ ಜಿಲ್ಲೆಯವರಾಗಿದ್ದರೆ ದಯವಿಟ್ಟು ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ನೋಡಿ ಸ್ನೇಹಿತರೆ, ಯಾವ ಜಿಲ್ಲೆಗೆ ಬಿಡುಗಡೆ ಶುರುವಾಗಿದೆ ಅಂತ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋನ ಪೂರ್ತಿ ನೋಡಿ, ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಒಂದು ವೇಳೆ ನೀವೇನಾದರೂ ಸ್ಕಿಪ್ ಮಾಡಿದ್ರೆ ನಾವು ಕೊಟ್ಟಿರೋ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಲ್ಲ ಸ್ನೇಹಿತರೆ. ದಯವಿಟ್ಟು ಯಾರೆಲ್ಲ ಫಸ್ಟು ಟೈಮು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸ್ನೇಹಿತರೆ. ಖಂಡಿತವಾಗ್ಲೂ ಗೃಹಲಕ್ಷ್ಮಿಯ ಇನ್ನಷ್ಟು ಖಚಿತ ಮಾಹಿತಿಗಳು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಅದೇ ಥರ ಯಾರೆಲ್ಲ ಫೇಸ್ಬುಕ್ಕಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಿ. ನೀವು ಅನ್ಕೋಬೋದು ಸ್ನೇಹಿತರೆ, ಏನಪ್ಪ ಇದು ಈಗ ಗೃಹಲಕ್ಷ್ಮಿಯ ಪರಿಶೀಲನೆ ನಡೀತಾ ಇದೆ ಅಂದರೆ ಬಯೋಮೆಟ್ರಿಕ್ಕು ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ 31ನೇ ಕಂತಿನ ಹಣ ಹೇಗಪ್ಪ ಬಿಡುಗಡೆ ಆಗಿದೆ ಅಂತ ನೀವು ಅನ್ಕೋಬೋದು. ಖಂಡಿತವಾಗ್ಲೂ ಆ ಡೌಟು ನಮಗೆ ಕೂಡ ಇದೆ. ನಾವು ಖಂಡಿತವಾಗ್ಲೂ ಅವ್ರನ್ನ ಕೇಳಿದ್ದೀವಿ ಸ್ನೇಹಿತರೆ, ಯಾವ ಜಿಲ್ಲೆಯವ್ರು ನೀವು ಅಂತ. ನೋಡಿ, ಅವ್ರು ಹೇಳ್ತಾ ಇದ್ದಾರೆ ಬಳ್ಳಾರಿ ಜಿಲ್ಲೆ. ಹೌದು ಸರ್, ನಮಗೆ 30 ಕಂತಿನ ಹಣ 2,000 ರೂಪಾಯಿ ಬಂದಿದೆ. ಈಗ 31ನೇ ಕಂತಿನ ಹಣ 2,000 ರೂಪಾಯಿ ನಮ್ಮ ಖಾತೆಗೆ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಹಿಂದೆನೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೇಳಿಕೆ ನೀಡಿದರು. ನೋಡಿ, ಸರ್ಕಾರದಿಂದ 2 ಕಂತಿನ ಹಣ ಏನಿದೆ ಹೆಚ್ಚು ಕಮ್ಮಿ 5,000 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಅದರಲ್ಲಿ ನಾವು ನಿಮಗೆ 30ನೇ ಕಂತಿನ ಹಣ ಅಂದರೆ 2,000 ರೂಪಾಯಿನ ನಾವು ಈಗ ಗೃಹಲಕ್ಷ್ಮಿಯರಿಗೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಇದು ಬಿಡುಗಡೆ ಆಗಿ ಇನ್ನೊಂದು 3-4 ದಿವಸದಲ್ಲೇ 31ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿಕೆ ನೀಡಿದರು. ನೋಡಿ ಸ್ನೇಹಿತರೆ, ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಜಿ ಸಚಿವೆ ಆಗಿದ್ದಾರೆ. ಈಗ ಅವರು ಶಾಸಕಿ. ಯಾಕಂದರೆ ನೋಡಿ, ಅವ್ರಿಗೆ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಯ ಯಾವುದೇ ರೀತಿ ಅಧಿಕಾರ ಇಲ್ಲ ಅವ್ರ ಹತ್ರ. ಯಾಕಂದರೆ ಸಚಿವಗಿರಿ ಕೊಟ್ಟಿಲ್ಲ, ಆದ್ದರಿಂದ ಅವ್ರಿಗೆ ಅಧಿಕಾರ ಇಲ್ಲ. ಅವರು ಈ ಹಿಂದೆ ಹೇಳಿದ್ದು ಅದೇ ಥರ 30ನೇ ಕಂತಿನ ಹಣ 2,000 ರೂಪಾಯಿ ಬಿಡುಗಡೆ ಮಾಡಿದ್ರು. ನೋಡಿ, ಅದಾದಮೇಲೆ 4 ದಿವಸದಲ್ಲಿ 2,000 ರೂಪಾಯಿ ಅಂದರೆ 31ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ನೋಡಿ, ಅದ್ರ ಪ್ರಕಾರ ಅವರು ಬಿಡುಗಡೆ ಮಾಡಿದ್ರ. ನೋಡಿ ಸ್ನೇಹಿತರೆ, ಆಗ ನೋಡೋಕ್ಕೆ ಹೋದರೆ ಖಂಡಿತವಾಗ್ಲೂ ಆಗ CM ಸಿದ್ದರಾಮಯ್ಯ ಅವರು ಇದ್ದರು. ಈಗ ಅವರು ಮಾಜಿ CM ಆಗಿದ್ದಾರೆ. ಈಗೇನಿದ್ರು DK ಶಿವಕುಮಾರ್ ಅವರ ಸರ್ಕಾರ. ಯಾಕಂದರೆ DK ಶಿವಕುಮಾರ್ ಅವರೇ ಈಗ CM ಆಗಿರೋದು. ನೋಡಿ, ಇವರು ಅಧಿಕಾರಕ್ಕೆ ಬಂದಮೇಲೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನೋಡಿ ಇವತ್ತಿನವರೆಗೂ ಕಾಂಗ್ರೆಸ್ ಪಕ್ಷ ಗೆದ್ದು 3 ವರ್ಷ ಆಗಿದೆ ಸ್ನೇಹಿತರೆ. ಸರ್ಕಾರ ಏನೋ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬಂದಮೇಲೆ 3 ವರ್ಷ ಆದಮೇಲೆ CM ಚೇಂಜ್ ಆಗಿದ್ದಾರೆ. ಆದರೆ ಗೃಹಲಕ್ಷ್ಮಿಯವರು ಇಲ್ಲಿವರೆಗೂ ಚೇಂಜ್ ಆಗಿಲ್ಲ. DK ಶಿವಕುಮಾರ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, 3 ವರ್ಷದ ಹಿಂದೆ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಕೊಡೋಕ್ಕೆ ಶುರು ಮಾಡಿದ್ವಿ. 1,25,00,000 ಫಲಾನುಭವಿಗಳಿಗೆ ನಾವು 2,000 ರೂಪಾಯಿ ಥರ ಕೊಡ್ತಾ ಇದ್ವಿ. ಯಾರು ಬೇಕಾದರೂ ಅವರು 2,000 ರೂಪಾಯಿ ತಗೋತಾ ಇದ್ರು ಅಂತ ಅವ್ರು ಹೇಳಿಕೆ ನೀಡಿದ್ದಾರೆ. ಇದ್ರ ಜೊತೆಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಪರಿಷ್ಕರಣೆ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಮನೆಯ ಒಡತಿಗೆ ವೋಟರ್ ಐ ಡಿ ಇರಬೇಕು, ಅವ್ರಿಗೆ ಮಾತ್ರ ಕೊಡ್ತಾ ಇದ್ದೀವಿ. ಒಂದು ವೇಳೆ ಒಡತಿ ಏನಾದರೂ ತೀರು ಹೋದರೆ ಅವ್ರ ಮಗಳಿಗೋ ಅಥವಾ ಅವ್ರ ಸೊಸೆಗೋ ಯಾರಿಗಾದರೂ ನಾವು 2,000 ರೂಪಾಯಿ ಕೊಡ್ತೀವಿ. ಅವ್ರಿಗೆ ಯಾವ ಥರ ಕೊಡ್ತೀವಿ ಅಂದರೆ, ನೋಡಿ ಅವ್ರ ಹತ್ರ ವೋಟರ್ ಐ ಡಿ ಇರಬೇಕು, ಇದ್ದರೆ ಮಾತ್ರ ಅವ್ರಿಗೆ 2,000 ರೂಪಾಯಿ ಕೊಡ್ತೀವಿ. ಮತ್ತು ಅವರು ಸರ್ಕಾರಿ ನೌಕರರಾಗಿರಬಾರ್ದು, GST ಕಟ್ಟಬಾರ್ದು, IT ಕಟ್ಟಬಾರ್ದು. ನೋಡಿ, ಇವ್ಯಾವು ಕಟ್ಟಿಲ್ಲ ಅಂದರೆ ಖಂಡಿತ ವೋಟರ್ ಐ ಡಿ ಇದ್ದರೆ ಮಾತ್ರ ನಾವು ಅವ್ರಿಗೆ ಕೊಡ್ತೀವಿ. ಅದು ಅವರು ಬೆಂಗಳೂರು ಅಂದರೆ ಕರ್ನಾಟಕದವರಾಗಿರಬೇಕು, ಬೇರೆ ರಾಜ್ಯದವರಾಗಿದ್ದರೆ 2,000 ರೂಪಾಯಿ ಕೊಡಲ್ಲ ಅಂತ ಅವ್ರು ಹೇಳಿಕೆ ನೀಡಿದ್ದಾರೆ. ಅದ್ರ ಪ್ರಕಾರನೇ ಪರಿಷ್ಕರಣೆ ಶುರು ಮಾಡಿದ್ದಾರೆ. ಈಗ ಗೃಹಲಕ್ಷ್ಮಿಯವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನೋಡಿ ಸರ್, ಸರ್ಕಾರ ಬಂದು 3 ವರ್ಷ ಆಗಿದೆ. ನೀವು ಬೇಕಾದ್ರೆ ಡೆತ್ ಆಗಿರೋರಿಗೆ 2,000 ರೂಪಾಯಿ ಕೊಡಬೇಡಿ, ಅದು ಖಂಡಿತವಾಗ್ಲೂ ಅಪ್ಡೇಟ್ ಆಗಿರುತ್ತೆ. ಅದ್ರ ಪ್ರಕಾರ ನೀವು ಅವ್ರಿಗೆ ನಿಲ್ಲಿಸಿ, ಮತ್ತೆ ನಾವು ಕೆಲಸ ಬಿಟ್ಟು ಕೆಲಸ ರಜಾ ಹಾಕ್ಕೊಂಡು ಮತ್ತೆ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡು ಮತ್ತೆ ಮಾಡ್ಸೋಕ್ಕಾಗಲ್ಲ. ಒಂದು ವೇಳೆ ಏನಾದರೂ ಸರ್ವರ್ ಪ್ರಾಬ್ಲಮ್ ಬಂದರೆ ಖಂಡಿತ ನೆಕ್ಸ್ಟ್ ಡೇ ಕೂಡ ರಜಾ ಹಾಕಬೇಕು. OTP ಬಂದಿಲ್ಲ ಅಂದರೆ ಕಾಯಬೇಕಾಗುತ್ತೆ. ನೋಡಿ, ಈ ಥರ ಎಲ್ಲ ತೊಂದರೆ ಇರುತ್ತೆ. ಮತ್ತು ಯಾರಿಗಾದರೂ ಆರೋಗ್ಯ ಇರಲ್ಲ ಅಂದರೆ ಅನಾರೋಗ್ಯವಾಗಿರ್ತಾರೆ, ಅವರು ಕೂಡ ಕ್ಯೂವಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ದಯವಿಟ್ಟು ಪರಿಷ್ಕರಣೆ ಮಾಡೋದನ್ನ ನಿಲ್ಲಿಸಿ. ಪರಿಷ್ಕರಣೆ ಮಾಡಿ ಬೇಡ ಅನ್ನಲ್ಲ, ಮತ್ತೆ ಅಪ್ಲಿಕೇಶನ್ ಹಾಕೋ ಥರ ಮಾಡಬೇಡಿ ದಯವಿಟ್ಟು ಅಂತ ಗೃಹಲಕ್ಷ್ಮಿಯವರು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಆದರೆ DK ಶಿವಕುಮಾರ್ ಅವರು ಖಂಡಿತವಾಗ್ಲೂ ಡಿಸೈಡ್ ಆಗಿಬಿಟ್ಟಿದ್ದಾರೆ, ಇಲ್ಲ, ಯಾರು ಅರ್ಹರಿರ್ತಾರೆ ಅವ್ರನ್ನ ನಾವು ತೆಗೆಯಲ್ಲ, ಯಾರು ಅನರ್ಹ ಇರ್ತಾರೆ ಖಂಡಿತವಾಗ್ಲೂ ಅವ್ರಿಗೆ 2,000 ರೂಪಾಯಿ ಕೊಡದೇ ಇರೋ ಥರ ನೋಡ್ಕೋತೀವಿ ಅಂತ ಅವರು ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ.
ನೋಡಿ ಯಾರ ಹತ್ರ ವೋಟರ್ ಐ ಡಿ ಇದೆ ಅಂದರೆ ಮನೆ ಉಡತಿ ಅವ್ರಿಗೆ ಮಾತ್ರ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಅವ್ರು ವೋಟ್ ಹಾಕ್ತಾರೆ, ಅದಕ್ಕೆ ನಾವು ಕೊಡ್ತೀವಿ, ಅವ್ರಿಗೆ ನಾವು ಗ್ಯಾರಂಟಿ ಘೋಷಣೆ ಮಾಡಿರೋದು ಅಂತ ಅವರು ಹೇಳಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇದ್ದಾಗ ಖಂಡಿತವಾಗ್ಲೂ 30 ಕಂತಿನ ಹಣ ಅವರೇ ಮುಂದೆ ನಿಂತು ಬಿಡುಗಡೆ ಮಾಡಿಕೊಟ್ಟಿದ್ರು. ಮಹಿಳೆಯರಿಗೆ ಒಟ್ಟು 60,000 ರೂಪಾಯಿ ಕೊಟ್ಟಿದ್ದರು. ನೋಡಿ ಸ್ನೇಹಿತರೆ, ಇವತ್ತವರೆಗೂ ನಮಗೆ ಕಮೆಂಟ್ ಬರ್ತಾ ಇದೆ 27, 28, 29, 30 ನೋಡಿ ಈ ಕಂತಿನ ಹಣಗಳು ಬಂದಿಲ್ಲ ಸರ್, ಇನ್ನು ಮುಂದೆ ಈ ಕಂತಿನ ಹಣ ಬರುತ್ತಾ ಅಥವಾ ಬರೋಕ್ಕೆ ನಾವು ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, 2025, 2026ನೇ ಸಾಲಿನ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಕಂತಿನ ಹಣ ಒಟ್ಟು 2 ಮತ್ತು 2026, 2027 3 ಕಂತಿನ ಹಣ ಬಾಕಿ ಇಟ್ಕೊಂಡಿದೆ ಸರ್ಕಾರ. ಒಟ್ಟು 5 ಕಂತಿನ ಹಣ ಅಂದರೆ 10,000 ರೂಪಾಯಿ ಪ್ರತಿ ಗೃಹಲಕ್ಷ್ಮಿಯರಿಗೆ ಬರಬೇಕು. ಸರ್ಕಾರ ಏನಾದರೂ ಈಗ ಪರಿಷ್ಕರಣೆ ಮಾಡ್ತೀವಿ ಅಂತ ಇನ್ನೊಂದು 15 ದಿವಸ, ಒಂದು 20 ದಿವಸ ಕಾಲ ತಳ್ಳಿದ್ರೆ ಮತ್ತೆ ಇನ್ನೊಂದು ಕಂತಿನ ಹಣ ಸರ್ಕಾರ ಕೊಡಬೇಕಾಗುತ್ತೆ. ಹೆಚ್ಚು ಕಮ್ಮಿ ಸರ್ಕಾರ ಒಬ್ಬೊಬ್ಬರು ಗೃಹಲಕ್ಷ್ಮಿಯರಿಗೆ 12,000 ರೂಪಾಯಿ ಕೊಡಬೇಕಾಗುತ್ತೆ ಸ್ನೇಹಿತರೆ. ಯಾವ ಥರ 12,000 ರೂಪಾಯಿ ಸರ್ಕಾರ ಕೊಡುತ್ತೆ? ಖಂಡಿತವಾಗ್ಲೂ ಕಷ್ಟ ಆಗುತ್ತೆ ಸ್ನೇಹಿತರೆ. ಆದರೆ ಸರ್ಕಾರ ಮನಸ್ಸಿಟ್ರೆ ಯಾವುದೇ ರೀತಿ ಕಷ್ಟ ಆಗಲ್ಲ. ನಿಮಗೆ ಅನಿಸುತ್ತಾ 12,000 ರೂಪಾಯಿ ಕೊಡ್ತಾರೆ ಅಂತ? ಕೆಲವು ಗೃಹಲಕ್ಷ್ಮಿಯರು ಹೇಳ್ತಾ ಇದ್ದಾರೆ, ಸರ್ 28, 29, 30ನೇ ಕಂತಿನ ಹಣ ನಮಗೆ ಬಂದಿಲ್ಲ. ಇನ್ನು ಕೆಲವ್ರಿಗೆ 30ನೇ ಕಂತಿನ ಹಣ ಬಂದಿಲ್ಲ. ಖಂಡಿತ ನೋಡಿ, 2ನೇ ಹಂತದಲ್ಲಿ ಬಿಡುಗಡೆ ಆಗಿ ಸದ್ಯಕ್ಕೆ ನಿಂತೋಗಿದೆ ಸ್ನೇಹಿತರೆ. ಖಂಡಿತ ಸರ್ಕಾರ ಬಿಡುಗಡೆ ಮಾಡ್ತಿಲ್ಲ. ಈಗ ಸದ್ಯಕ್ಕೆ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಯಾವುದೇ ರೀತಿ ಸಚಿವರಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಮತ್ತೆ ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಟ್ಟರೆ ಖಂಡಿತವಾಗ್ಲೂ 2,000 ರೂಪಾಯಿ ಬರೋದು ಯಾವುದೇ ರೀತಿ ತೊಂದರೆ ಇರಲ್ಲ ಸ್ನೇಹಿತರೆ. ಕಾಂಗ್ರೆಸ್ ಸರ್ಕಾರ ನೋಡಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ. ಸದ್ಯಕ್ಕೆ CM ಅವ್ರು ಹೇಳಿದ್ದಾರೆ, ನೋಡಿ ಯಾವುದೇ ರೀತಿ ನಾವು ಗೃಹಲಕ್ಷ್ಮಿ ಹಣನ ಕಟ್ ಮಾಡಲ್ಲ, ಅಂದರೆ ನಿಲ್ಲಿಸಿಲ್ಲ, ಖಂಡಿತವಾಗ್ಲೂ ತಿಂಗಳು ಕೊಡ್ತೀವಿ ಅಂತ ಹೇಳಿಕೆ ನೀಡಿದ್ದಾರೆ. ನೋಡಿ ಸ್ನೇಹಿತರೆ, ಗೃಹ ಜ್ಯೋತಿ ಅಂದರೆ ನಿಮಗೆ 200 ಯೂನಿಟು ಕಾಂಗ್ರೆಸ್ ಸರ್ಕಾರ ಫ್ರೀಯಾಗಿ ಕೊಡ್ತಿತ್ತು ಇಷ್ಟು ದಿನ. ನೋಡಿ ಈ ತಿಂಗಳಿಂದ ಖಂಡಿತವಾಗ್ಲೂ ಅದು ಕೂಡ ನಿಂತಿದೆ. ನಾವು ನಿಮಗೆ ಮೊನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ, ಆದರೂ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ, ಸರ್ ಎಲ್ಲಿ ಹೋಗಿ ಅಪ್ಡೇಟ್ ಮಾಡಿಸಿದ್ರೆ ಮತ್ತೆ 200 ಯೂನಿಟು ನಮಗೆ ಫ್ರೀಯಾಗಿ ಸಿಗುತ್ತೆ ಅಂತ. ಸರ್ಕಾರ ಮಾತಾಡ್ತಾ ಇದೆ ಹೊರತು ಇನ್ನೂ ಯಾವುದೇ ರೀತಿ ಅಧಿಕೃತವಾಗಿ ಸರ್ಕಾರದಿಂದ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ ಸ್ನೇಹಿತರೆ. ಸುಮ್ಮನೆ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಸೈಬರಲ್ಲೇ ಆದರೂ ಸರಿ ಅಪ್ಡೇಟ್ ಮಾಡಿಕೊಡಿ ಸಾರ್ ಅಂದರೆ ಅವ್ರು ಏನೋ ಒಂದು ತೋರಿಸ್ಬಿಟ್ಟು ಸುಮ್ಮನೆ 50-100 ರೂಪಾಯಿನ ಈಸ್ಕೊಂಡು ಕಳಿಸ್ತಾರೆ ಸ್ನೇಹಿತರೆ. ಅವ್ರು ಹೇಳಿರೋ ಪ್ರಕಾರ ನಿಮ್ಮ ಮನೆ ಹತ್ರನೇ ಬಂದು ಮೀಟ್ರ್ ಮುಂದೆ ನಿಲ್ಲಿಸ್ಬಿಟ್ಟು ನಿಮ್ಮ ಹತ್ರ ಫೋಟೋ ತಗೊಂಡು ಆಮೇಲೆ ನಿಮ್ಮ ಫೋನ್ ನಂಬರ್ ತೊಗೊಂಡು ಆಧಾರ್ ಕಾರ್ಡ್ ನಂಬರ್ ತೊಗೊಂಡು ಆಮೇಲೆ ನಿಮಗೆ ಅವರು ಫ್ರೀಯಾಗಿ ಒಟ್ಟು 200 ಯೂನಿಟ್ಗಳು ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿರೋದು. ಖಂಡಿತವಾಗ್ಲೂ ಈವರೆಗೂ ಅದ್ರ ಬಗ್ಗೆ ಅಧಿಕೃತ ಮಾಹಿತಿ ಬಂದಿಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರದ ಇನ್ನೊಂದು ಗ್ಯಾರಂಟಿ ಏನಪ್ಪ ಅಂದರೆ ನೋಡಿ, ಅದು ಶಕ್ತಿ ಯೋಜನೆ. ಶಕ್ತಿ ಯೋಜನೆಗೆ ನಿಮಗೇನೋ ಸ್ಮಾರ್ಟ್ ಕಾರ್ಡ್ ಥರ ಕೊಡ್ತೀವಿ ಅಂತ ಇದ್ದಾರೆ, ಆದರೂ ಎಲ್ಲೂ ಕೊಟ್ಟಿಲ್ಲ. ನೋಡಿ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಖಂಡಿತವಾಗ್ಲೂ ಬಿಡುಗಡೆ ಆಗಿದೆ. ಸ್ಮಾರ್ಟ್ ಕಾರ್ಡ್ ಇಲ್ಲಿ ಕೊಡ್ತಿದ್ದಾರೆ, ಅಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳಿಕೆ ನೀಡ್ತಾ ಇದ್ದಾರೆ. ಸದ್ಯಕ್ಕೆ ಎಲ್ಲೂ ಸಿಗ್ತಿಲ್ಲ ಸ್ನೇಹಿತರೆ. ಅದ್ರ ಬಗ್ಗೆ ಇನ್ನೂ ಸರ್ಕಾರ ಯಾವುದೇ ರೀತಿ ಅಧಿಕೃತ ಮಾಹಿತಿ ಕೊಟ್ಟಿಲ್ಲ. ನೋಡಿ ಸ್ನೇಹಿತರೆ, ಪಿಂಚಣಿ ಬಗ್ಗೆ ಕೇಳಿದ್ದೀರಾ. ಖಂಡಿತ ಸರ್ಕಾರ 2 ಪಿಂಚಣಿಗಳನ್ನು ಅಂದರೆ 2 ಕಂತಿನ ಹಣ ಕೊಟ್ಟಿದೆ. ನೋಡಿ ಸ್ನೇಹಿತರೆ, ಸರ್ಕಾರ ಈಗ ಪೆನ್ಷನ್ನಲ್ಲಿ ಪರಿಷ್ಕರಣೆ ನಡೆಸ್ತಾ ಇದೆ. ಖಂಡಿತವಾಗ್ಲೂ ಯಾರು ಅರ್ಹರಿರ್ತಾರೆ ಅವ್ರಿಗೆ ಕೊಡ್ತೀವಿ ಅಂತ ಅದರಲ್ಲಿ ಕೂಡ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನಿಮಗೆ ಯಾರಿಗಾದರೂ ಬಂದಿಲ್ಲ ಅಂದರೆ ಖಂಡಿತ ಹೋಗಿ ಒಂದು ಸಾರಿ ಚೆಕ್ ಮಾಡಿಸಿ, ಏನೇನು ಪ್ರಾಬ್ಲಮ್ ಇದ್ದರೂ ಅದನ್ನು ಸರಿ ಮಾಡಿಸಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇನ್ನು ಗೃಹಲಕ್ಷ್ಮಿಯ 31ನೇ ಕಂತಿನ ಹಣ ಸರ್ಕಾರ ಅಧಿಕೃತವಾಗಿ ಬಿಡುಗಡೆ ಮಾಡಿಲ್ಲ. ನಮಗೆ ಕಮೆಂಟ್ ಮಾಡಿದ್ದೀರಾ, ಖಂಡಿತವಾಗ್ಲೂ ನಾವು ಅವ್ರಿಗೆ ಕೇಳಿದ್ದೀವಿ, ದಯವಿಟ್ಟು ಸ್ಕ್ರೀನ್ಶಾಟ್ನ ನಮಗೆ ಶೇರ್ ಮಾಡಿ ಅಂತ ಹೇಳಿದ್ದೀವಿ. DBT ಕರ್ನಾಟಕ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಮಗೆ ಕಳಿಸಿ ಅಂತ ನಾವು ಕೇಳಿದ್ದೀವಿ. ಒಂದು ವೇಳೆ ಏನಾದರೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಿಡುಗಡೆ ಆಗಿದೆ 31ನೇ ಕಂತಿನ ಹಣ 2,000 ರೂಪಾಯಿ ನಿಮಗೆ ಬಂದಿಲ್ಲ ಅಂದರೆ ಹೋಗಿ ಬಯೋಮೆಟ್ರಿಕ್ ಮಾಡಿಸಿ ಇವತ್ತಿಂದಾನೇ ಅಂದರೆ ಖಂಡಿತ ಅದು ಫೇಕ್ ನ್ಯೂಸ್ ಆಗಿರುತ್ತೆ. ಬಯೋಮೆಟ್ರಿಕ್ಕು ಯಾವುದೇ ಕಾರಣಕ್ಕೂ ಸರ್ಕಾರ ಇವತ್ತವರೆಗೂ ಹೇಳಿಲ್ಲ. ಖಂಡಿತವಾಗ್ಲೂ ಹೇಳಿದ್ರೆ ನಾವೇ ನಿಮಗೆ ತಿಳಿಸ್ಕೊಡ್ತೀವಿ. ಗೃಹಲಕ್ಷ್ಮಿಯ ಯಾವುದೇ ಅಪ್ಡೇಟ್ ಬಂದರೂ ಸರ್ಕಾರದಿಂದ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ನೋಡೋಣ ಸ್ನೇಹಿತರೆ, ನಮ್ಮ ಸಬ್ಸ್ಕ್ರೈಬರ್ ಏನಾದರೂ DBT ಕರ್ನಾಟಕ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು 31ನೇ ಕಂತಿನ ಹಣ ಬಂದಿರುವ ಸ್ಕ್ರೀನ್ಶಾಟ್ ನಮಗೆ ಕಳಿಸಿದ್ರೆ ನಾವು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ತೋರಿಸ್ತೀವಿ. ಇದೇ ಥರ ಇನ್ನೂ ಹೆಚ್ಚಿನ ಗೃಹಲಕ್ಷ್ಮಿಯ ಮಾಹಿತಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತೆ.